ನೀರು ಶುದ್ಧೀಕರಣ ಮಾಡೋ ಘಟಕದಲ್ಲಿ ಅವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ನಿನ್ನೆ ವಿಸ್ತೃತವಾದ ಸುದ್ದಿಯನ್ನು ಬಿತ್ತರಿಸಿತ್ತು. ಈಗ ಪವರ್ ಟಿವಿ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕುಡಿಯೋ ನೀರಿನ ಸಂಸ್ಕರಣಾ ಘಟಕ ಆದರೆ ಅದನ್ನು ಸಂಸ್ಕರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಅಲ್ಲಿ ಅವ್ಯವಸ್ಥೆ ಆಗರ ಆಗ್ಬಿಟ್ಟಿತ್ತು. ಆ ಶುದ್ಧೀಕರಣ ಘಟಕವನ್ನು ಈಗ ಫೈನಲಿ ಸುದ್ದಿ ಪ್ರಸಾರವಾದ ಬಳಿಕ ಸ್ವಚ್ಛ ಮಾಡಲಾಗಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಭಾಲ್ಕಿ ತಾಲೂಕಿನ ಮೊರಂಬಿ ಗ್ರಾಮದಲ್ಲಿರುವ ವಾಟರ್ ಫಿಲ್ಟರ್ ಅನ್ನು ಕ್ಲೀನ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮೊರಂಬಿ ಗ್ರಾಮದಲ್ಲಿದೆ ಈ ಫಿಲ್ಟರ್ ವಾಟರ್ ಶುದ್ಧೀಕರಣ ಘಟಕ. ಹಲವು ಹಳ್ಳಿಗಳಿಗೆ ಇದೇ ನೀರು ಕುಡಿಯೋದಕ್ಕೆ ಬಳಕೆ ಮಾಡಲಾಗುತ್ತೆ, ಇದನ್ನೇ ಪೂರೈಕೆ ಮಾಡಲಾಗುತ್ತೆ. ಆದರೆ ಸರಿಯಾಗಿ ನೀರನ್ನು ಫಿಲ್ಟ್ರೇ ಮಾಡದೆ ಕಲುಷಿತ ನೀರನ್ನು ಪೂರೈಕೆ ಮಾಡ್ತಿದ್ರು. ಈ ಕುರಿತು ವರದಿ ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ. ವರದಿ ಪ್ರಸಾರದ ಬೆನ್ನಲ್ಲೇ ಈಗ ಫಿಲ್ಟರ್ ಕ್ಲೀನ್ ಮಾಡೋದಕ್ಕೆ ಅಧಿಕಾರಿಗಳು ಓಡಾಡ್ಕೊಂಡು ಬಂದಿದ್ದಾರೆ. ವಾಟರ್ ಫಿಲ್ಟರ್ ಅನ್ನ ಈಗ ಕ್ಲೀನಿಂಗ್ ಮಾಡಿಸ್ತಿದ್ದಾರೆ. ವಾರದ ಒಳಗೆ ಈ ಕಾಮಗಾರಿಯನ್ನು ಪೂರ್ಣ ಮಾಡ್ತೀವಿ ಅನ್ನುವ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಅದು ಕ್ಲಿಯರ್ ಆಗಬೇಕು ಅನ್ನೋದು ಕೂಡ ಅಲ್ಲಿನ ಗ್ರಾಮಸ್ಥರ ಆಗ್ರಹ. ನೋಡಿ, ಅದು ನೀರು ಕುಡಿಯೋ ನೀರು ಇದನ್ನ ಎಷ್ಟೋ ಹಳ್ಳಿಗಳಿನ ಜನರಿಗೆ ಪೂರೈಕೆ ಮಾಡಲಾಗ್ತಾ ಇತ್ತು. ಪಾಪ ಜನಕ್ಕೇನು ಗೊತ್ತು ಟ್ಯಾಂಕ್ ಪರಿಸ್ಥಿತಿ ಹಿಂಗಿದೆ ಅಂತ. ನಳ್ಳಿನ ನೀರು ಬರ್ತಿತ್ತು, ನೀರು ತಗೊಂಡು ಕುಡಿತಿದ್ರು ಅಥವಾ ಮತ್ತೊಂದಕ್ಕೆ ಮಗದೊಂದು ಬಳಕೆ ಮಾಡ್ತಿದ್ರು. ಎಂಥ ಅವ್ಯವಸ್ಥೆ ಆಗರ ಆಗ್ಬಿಟ್ಟಿದೆ ಈ ಸ್ವಚ್ಛ ಕುಡಿಯುವ ನೀರಿನ ಘಟಕ ಅಂತ ನೋಡಿ. ಯಾವ ಮಟ್ಟಕ್ಕೆ ಪಾಚಿ ಕಟ್ಕೊಂಡಿತ್ತು, ಯಾವ ಮಟ್ಟಕ್ಕೆ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟಿದೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ಪವರ್ ಟಿವಿ ವರದಿ ಪ್ರಸಾರ ಮಾಡಲೇಬೇಕಾಗಿತ್ತು. ಪವರ್ ಟಿವಿ ಸುದ್ದಿ ಪ್ರಸಾರ ಆದ ನಂತರ ಈಗ ಫೈನಲಿ ಆ ವಾಟರ್ ಫಿಲ್ಟರ್ ಕ್ಲೀನಿಂಗ್ ಮಾಡಿದ್ದಾರೆ. ನೀರನ್ನು ಖಾಲಿ ಮಾಡಿ ಅಡಿ ತುಂಬಿಕೊಂಡಿದ್ದಂಥ ಈ ರೀತಿಯ ಪ್ಲಗ್ ಏನಿದೆ ಅದನ್ನು ಕಂಪ್ಲೀಟಾಗಿ ತೆಗೆದುಹಾಕಿಬಿಟ್ಟಿದ್ದಾರೆ. ನೀರು ಸಂಪೂರ್ಣವಾಗಿ ಕಲುಷಿತ ಆಗಿತ್ತು, ಅದನ್ನು ಸ್ವಚ್ಛ ಮಾಡೋ ಕೆಲಸಕ್ಕೆ ಫೈನಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ತಮ್ಮ ಮಾಧ್ಯಮದಲ್ಲಿ ನೋಡಿದ ತಕ್ಷಣ ನಾನು ಸೈಟಿಗೆ ಖುದ್ದಾಗಿ ವಿಸಿಟ್ ಮಾಡಿದೆ. ಅಲ್ಲಿ ಹೋದಾಗ ಏನಾಗಿದೆ, ನಮ್ಮದು ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂತ ಇರ್ತಾರೆ. ಆ ನದಿ ನೀರು ಅಲ್ಲಿಂದ ಬಂದು ಆ ಫಿಲ್ಟರ್ ಆಗಿ ಮತ್ತು ಶುದ್ಧ ನೀರು ಕುಡಿಯುವ ಸಂಪಲ್ಲಿ ಇರ್ತವೆ. ಆ ಸಂಪದಿಂದ ನಾವು ನೀರು ಕುಡಬೇಕದು. ಈಗ ಕಾಮಗಾರಿ ಪ್ರಗತಿಯಲ್ಲಿದೆ, ಇನ್ನೂ ನಾವು ಪಂಚಾಯತಿಗೆ ಹಸ್ತಾಂತರಿಸಿಲ್ಲ. ಆಯಿತು, ಮೇಲಾಗಿ ಅದು ನಾವು ರುಟೀನಾಗಿ ಅದು ಕ್ಲೀನ್ ಮಾಡಬೇಕಿತ್ತು, ಇನ್ನೂ ನಾವು ಮಾಡಿಲ್ಲ. ಈಗ ಅದು ಮತ್ತೆ ನಾನು ನಿನ್ನೆ ಹೋಗಿ ಆ ನೀರು ಶುದ್ಧೀಕರಣ ಸಂಪೂರ್ಣವಾಗಿ ನೀರನ್ನು ಖಾಲಿ ಮಾಡಿಸಿ ಎಲ್ಲ ಇದ್ದಿನ ಪಾಚಿ ಎಲ್ಲ ತೆಗೆಸಿ ಮತ್ತು ಹೊಳೆ ನೀರು ತಂದು ಹಾಕ್ಕೊಂಡು ಮತ್ತು ಫಿಲ್ಟರ್ ಮಾಡಿ ಶುದ್ಧ ಸಂಪಿಗೆ ವರ್ಗಾಯಿಸಿ ಆ ನೀರನ್ನು ನಾವೀಗ ಪಂಚಾಯಿತಿಯಲ್ಲಿ ನಾವು ಟ್ರಯಲ್ ರನ್ ಮಾಡಿ ಒಂದು ವಾರ 10 ದಿವಸದಲ್ಲಿ ನಾವು ಈಗ ಪಂಚಾಯತಿಗೆ ಹಸ್ತಾಂತರಿಸ್ತೀವಿ. ಆಯಿತು, ಮೇಲಾಗಿ ಆ ಶುದ್ಧ ನೀರು